ವೆಯ್ಟ್ ಲಾಸ್ ಬಗ್ಗೆ ಡಿಟೇಲಾಗಿ ಒಂದು ವಿಡಿಯೋ ಮಾಡಿ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ನಮ್ಮ ಧೀರು ಕೂಡ ಕೆಲವೊಂದು ಓದ್ತಾನಪ್ಪ. ಬಟ್ ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದು ನಾವು ಯೋಚನೆನೇ ಮಾಡೋದಿಲ್ಲ. ನಮ್ಮ ಧೀರುಗೆ ಸೂಪ್ಗಳಂದ್ರೆ ತುಂಬ ಇಷ್ಟ. ನಮಗೆ ಮಕ್ಕಳು ಇಂಪಾರ್ಟೆಂಟ್, ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ರೀತಿಯಾಗಿ 4 ಸಲ ತಗೊಳ್ತೀನಿ ನಾನು ಏನಾದರೂ ತಿನ್ನೋದು ಅಂದರೆ. ನನ್ನ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳಿಂದ ಸಾರು ಮಾಡ್ತಾ ಇದ್ದೀನಿ. ತುಂಬ ಜನರು ನನಗೆ ಕೇಳ್ತಿರ್ತಾರೆ, ನಿಮ್ಮ ಡಯಟ್ ರೆಸಿಪೀಸ್ ಏನೆಲ್ಲ ಮಾಡ್ತೀರೋ ಅದನ್ನು ಶೇರ್ ಮಾಡಿ ಅಂತ. ಸೊ ನಿಮಗೆ ಈ ಎಲ್ಲ ರೆಸಿಪಿಗಳು ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕಂಪ್ಲೀಟ್, ಅಂದರೆ ಒಂದು ಪ್ಲೇಟಲ್ಲಿ ಏನೆಲ್ಲ ಇರುತ್ತಲ್ಲ, ಸೊ ಅದನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಏನಪ್ಪ ಅಂದರೆ, ನಾನು ಡೈಲಿ ಚಿನಿಮನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗ್ತೀನಲ್ವ, ಆ ಟೈಮ್ನಲ್ಲಿ ತುಂಬ ಜನ ಪೇರೆಂಟ್ಸ್ ಸಿಗ್ತಾರೆ ನನಗೆ. ಚಿನಿಮಾಗೆ ಫ್ರೆಂಡ್ಸ್ ಇರ್ತಾರಲ್ವ, ಅವರ ಪೇರೆಂಟ್ಸ್ ನನಗೂ ಫ್ರೆಂಡ್ಸ್ ಆಗಿರ್ತಾರೆ. ಹಾಗಾಗಿ ಡೈಲಿ ಹಾಯ್ ಅಂತ ಮಾತಾಡ್ಸೋದು, ತಿಂಡಿ ಆಯಿತಾ, ಯೂಶ್ವಲಿ ಇದೆ ಅಲ್ವ ಕೇಳೋದೆಲ್ಲರೂ. ಎಲ್ಲರೂ ಕೇಳೋದೇ ತಿಂಡಿ ಆಯಿತಾ ಅಂತ ಕೇಳ್ತಾರಲ್ವ. ನಾನು ಆಯಿತು ಅಂತ ಹೇಳ್ತೀನಿ. ಹೌದಾ, ತಿಂಡಿ ಆಯಿತಾ, ನಮ್ದು ಇನ್ನೂ ತಿಂಡಿ ಆಗಿಲ್ಲ, ಈಗ ಹೋಗಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲಿ ಬೆಳಗ್ಗೆ ಟೈಮ್ನಲ್ಲಿ ಹೊರಗಡೆ ಹೋಗಿರ್ತೀನಲ್ವ, ಯಾರೇ ಲೇಡೀಸ್ ನಾನು ಮಾತಾಡ್ಸೋರು ಅವರೆಲ್ಲರೂ ಇದೇ ಹೇಳೋದು, ಇಲ್ಲ ಮಕ್ಕಳನ್ನ ಈಗ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನಾವು ಹೋಗಿ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನೋಕ್ಕಾಗತ್ತಿಲ್ಲ ಅಂದರೆ ಪಾಪ ಅವರಿಗೆ ಲೇಟ್ ಆಗಿಬಿಡತ್ತೆ, ಅರ್ಜೆಂಟಿಗೆ ಬಿಟ್ಟು ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಥರ ಸುಮಾರು ತಾಯಂದರೆ ಹೇಳ್ತಾ ಇರ್ತಾರೆ. ಒಂದು ಟೈಮ್ನಲ್ಲಿ ಹೇಳಬೇಕು ಅಂದರೆ ನಾನು ಹಾಗೇ ಇದ್ದೆ. ಅವ್ರು ಕೇಳೋದು ಇನ್ನೂ ಆಗಿಲ್ಲ, ಈಗ ಹೋಗಿ ತಿಂಡಿ ತಿನ್ನಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಇದನ್ನು ನಾನು ತಿಳ್ಕೊಂಡಿದ್ದು ತುಂಬ ಲೇಟಾಗಿ ಅನ್ನಿಸ್ತಾ ಇದೆ. ಯಾಕೆಂದರೆ ನಮಗೆ ಮಕ್ಕಳು ಇಂಪಾರ್ಟೆಂಟ್, ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ. ತುಂಬ ಜನರು ನಾವು ಏನು ಅಂದ್ಕೊಂಡ್ಬಿಡ್ತೀವಿ ಗೊತ್ತಾ ತಾಯಂದರು, ಫಸ್ಟು ನಮ್ಮ ಮಕ್ಕಳು ತಿನ್ನಬೇಕು, ಫಸ್ಟ್ ನಮ್ಮ ಮಕ್ಕಳದ್ದು ಮುಗಿದ್ಬಿಡ್ಬೇಕು, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತೀವಿ ಅಲ್ವಾ. ಆಲ್ಮೋಸ್ಟ್ ಎಲ್ಲ ಲೇಡೀಸು ಹಂಗೆ ಇರೋದು. ಫಸ್ಟ್ ಮಕ್ಕಳು, ಫ್ಯಾಮ್ಲಿ ಇದೆಲ್ಲರದು ಮುಗಿದ್ಮೇಲೆ ಲಾಸ್ಟಿಗೆ ನಾವು ನಮ್ಮ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದು ನಾವು ಯೋಚನೆನೇ ಮಾಡೋದಿಲ್ಲ. ಸೊ ಫಸ್ಟ್ ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ಫ್ಯಾಮ್ಲಿನೆಲ್ಲ ನೋಡ್ಕೊಳ್ಳೋಕ್ಕೆ ನಾವು ಹೆಲ್ದಿಯಾಗಿರ್ತೀವಲ್ವಾ. ಸೊ ಹಾಗಾಗಿ ನಾವು ಎಲ್ಲೇ ಹೊರಗಡೆ ಹೋಗೋದಿತ್ತು ಅಥವಾ ಸ್ಕೂಲಿಗೆ ಬಿಡೋದಿತ್ತು, ಅದ್ರ ಜೊತೆಗೆ ನಮ್ಮನ್ನ ಕೂಡ ನಾವು ಕೇರ್ ಮಾಡಬೇಕು. ನಾವು ಕೂಡ ಟೈಮಿಗೆ ತಿನ್ನಬೇಕು, ನಾವು ಕೂಡ ಟೈಮಿಗೆ ರೆಡಿ ಆಗಿ ಹೋಗಬೇಕು. ಇದನ್ನು ನಾನು ಕಲ್ತಿದ್ದೀನಿ. ಸೊ ನಂತರ ಯಾರೆಲ್ಲರೂ ಇದ್ದೀರಲ್ವ, ಅವರಿಗೂ ಕೂಡ ಇದು ಗೊತ್ತಾಗಲಿ ಅನ್ನೋದು. ಅದು ಯಾವಾಗ ಕಲ್ತಿದ್ದಾರೆ ಗೊತ್ತಾ, ಅವರು ಒಬೆಸಿಟಿ ಬಂದಮೇಲೆ. ಅದಿಲ್ಲ, ಕರೆಕ್ಟ್, ಟೈಮ್ ಸರಿಯಾಗಿ ತಿನ್ನಲ್ಲ, ಎಲ್ಲ ಮರೆತು ಬಿಟ್ಟು ಅದು ಉಳಿದಿದ್ದೆಲ್ಲ ತಿಂದು ಎಲ್ಲ ದಪ್ಪ ಆಗಿ ಫುಲ್ಲು ವೆಯ್ಟ್ ಗೇನ್ ಎಷ್ಟು 4-5 kgs, ಎಲ್ಲ 6 kgs ಅಲ್ವಾ? ನಾನಾ ಇಲ್ಲ, ಹತ್ತತ್ರ 8 kgs ಏನೋ. 8 kgs ಜಾಸ್ತಿ ಆಗಿ ಬಾಡಿ ಎಲ್ಲ ಶೇಪ್ ಚೇಂಜ್ ಆಗಿ ಒಬೆಸಿಟಿ ಬರ್ತಾ ಇದೆ ಅನ್ನುವಾಗ ಅಮ್ಮ ಏನಾದರೂ ಮಾಡಬೇಕಲ್ಲಪ್ಪ ಅಂತ ಥಿಂಕ್ ಮಾಡಿ ಡೈಟಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಆ ತಪ್ಪು ಅವಾಗ ಅಲ್ಲಿವರೆಗೂ ಆಗಿಲ್ಲ. ಇದು ಇನ್ನೂ ಕಂಟಿನ್ಯೂ ಆದರೆ BP ಶುಗರ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ನಾನು ಲೇಟಾಗಿ ತಿಳ್ಕೊಂಡಿದ್ದೀನಿ. ಬಟ್ ಹಂಗೆ ನೋಡೋಕೆ ಹೋದರೆ ಕೆಲವರು ಇನ್ನೊಂದು ಹೇಳ್ತಾರೆ, ನೀವೇನು ಜಾಸ್ತಿ ವೆಯ್ಟ್ ಇಲ್ಲಲ್ಲ ನೋಡೋಕ್ಕೆ ಏನು ಅಂತ. ಆ ಥರ ನಾವು ನೋಡೋದನ್ನ ನೋಡಿಬಿಟ್ಟು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಬಾರ್ದು. ಸೊ ನಮ್ಮ ಹೈಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕೆಲವರು ಸಿಕ್ಕಿದಾಗ ಅದೇ ಹೇಳೋದು, ನೀವೇನು ಕರೆಕ್ಟಾಗಿದ್ದೀರ ಬಿಡಿಯಪ್ಪ, ಇಷ್ಟಿದ್ರೆ ಸಾಕು ಅಂತ. ಅಷ್ಟಿರೋದಲ್ಲ, ಇನ್ನೂ ಕಮ್ಮಿ ಇರಬೇಕು, ಅದನ್ನು ಯೋಚನೆ ಮಾಡಬೇಕು. ಏನಾಗ್ಬಿಟ್ಟಿದೆ, ಎಲ್ಲರೂ ದಪ್ಪ ಇರ್ತಾರಲ್ವಾ. ಹೌದು, ದಪ್ಪ ಇರೋರನ್ನ ನೋಡಿದ್ರೆ ಎಲ್ಲರೂ ಸೇಮ್ ಇದ್ದಾರಲ್ವಾ, ಇವರು ಸೇಮ್ ಇದ್ದಾರೆ, ಇವರು ಹೆಲ್ದಿಯಾಗಿನೇ ಇದ್ದಾರೆ. ಇವರು ದಪ್ಪ ಇರೋರ್ಗಿಂತ ಇನ್ನ ಸ್ವಲ್ಪ ತೆಳ್ಳಗಿದ್ದಾರೆ. ಸೊ ಇವರು ಇನ್ನ ಹೆಲ್ದಿ ಇವರು ಅಂತ ತಿಳ್ಕೊತಾರೆ. ಬಟ್ ಅದು ಹಾಗೆ ಅಲ್ಲ. ಎಷ್ಟು ಹೈಟ್ ಇದ್ದಾರೆ, ಎಷ್ಟು ಏಜ್ ಇದೆ, ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಎಷ್ಟು ವೆಯ್ಟ್ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ಅವಾಗ ಗೊತ್ತಾಗುತ್ತೆ ಅದು. ಫ್ರೆಂಡ್ಸ್, ಇನ್ನೊಂದು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮೇ ಹೇಳಬೇಕಂತಿದ್ದೆ. ನಾನು ಒಂದು ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಹೇಳಿದ್ನಲ್ವ, ನಾನು ಎಷ್ಟು ವೆಯ್ಟ್ ಇದ್ದೀನಿ ತೋರಿಸಿದ್ನಲ್ವ, ಎಷ್ಟು ವೆಯ್ಟಿಗೆ ಬರಬೇಕಂದ್ರೆ ನಾನು ಐಡಿಯಲ್ ವೆಯ್ಟ್ ಎಷ್ಟು ಅನ್ನೋದು ತಿಳ್ಕೊಂಡು ಹೇಳಿದ್ನಲ್ವ.
ಕೆಲವರು ಕೇಳಿದ್ರು ನಾವು ಹೆಂಗೆ ತಿಳ್ಕೊಬೇಕು, ನಾವು ಎಷ್ಟು ವೆಯ್ಟ್ ಇರಬೇಕು ಅನ್ನೋದು ನಮಗೂ ಗೊತ್ತಿಲ್ಲ, ಹೆಂಗೆ ತಿಳ್ಕೊಬೇಕು ಹೇಳಿ ಅಂತ ಕೇಳಿದ್ರು. ನಾನು ಇಲ್ಲಿ ಒಂದು ಚಾರ್ಟ್ ಕೊಟ್ಟಿರ್ತೀನಿ, ಅಂದರೆ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದು ನೀವು ಇದರಲ್ಲೇ ನೋಡ್ಕೋಬಹುದು. ಸೊ ಇನ್ನೊಂದು ಏನಪ್ಪ ಅಂದರೆ, ನಾವು ಏನು ಅಂದ್ಕೊಂಡ್ಬಿಡ್ತೀವಿ ಗೊತ್ತಾ, ಸೊ ನಮ್ಮ ಮಕ್ಕಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಮಕ್ಳು ಏನೇ ಮಾಡಿದ್ರು ಜೊತೆಯಾಗಿ ಇದ್ದುಕೊಂಡು ನಮ್ಮ ಬಗ್ಗೆ ನಾವು ಜಾಸ್ತಿ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಏನು ಗೊತ್ತಾ, ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಏನು ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಕೆಲವು ಮಕ್ಕಳಿಗೆ ಹೊರಗಡೆ ವಾಕಿಂಗ್ ಹೋಗೋದು, ಸೈಕಲ್ ತುಳಿಯೋದು ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಪೇಂಟಿಂಗ್ ಮಾಡೋದು ಇಷ್ಟ ಇರುತ್ತೆ, ಡ್ರಾಯಿಂಗ್ ಮಾಡೋದು ಇಷ್ಟ ಇರುತ್ತೆ, ಕೆಲವರಿಗೆ ಸ್ಟೋರಿ ಬುಕ್ಸ್ ಓದೋಕ್ಕೆ ಇಷ್ಟ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಮನೆಯಲ್ಲಿ ಆಟ ಸಾಮಾನು ಅಂದರೆ ಕಿಚನ್ ಐಟಮ್ಸ್ ಎಲ್ಲ ಇಟ್ಕೊಂಡು ಆಟ ಆಡೋ ಅಭ್ಯಾಸ ಇರುತ್ತೆ. ಸೊ ಈ ಥರ ಒಂದೊಂದು ಮಗುಗೆ ಒಂದೊಂದು ಆ್ಯಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ನಾವು ತಿಳ್ಕೊಬೇಕು ಫಸ್ಟು. ನಮ್ಮ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ, ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ನಾವು ಎಂಕರೇಜ್ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಮಗು ಒಂದು ಪೆನ್ಸಿಲ್ ಕೇಳಿದ್ರು ಸಾಕು ಓಡೋಗ್ಬಿಟ್ಟು ತಂದು ಕೊಟ್ಬಿಡೋದು, ಅಥವಾ ಎರೇಸರ್ ಕೇಳಿದ್ರೆ ಓಡೋಗ್ತಾ ಇರೋದು, ಅಥವಾ ಬಟ್ಟೆ ಏನಾದರೂ ಕೇಳ್ತು ಅಥವಾ ಏನೋ ಬೇರೆ ಮಗುಗೆ ಬೇಕಾಗಿರೋದು ಕೇಳ್ತು ಅಂದರೆ ನಾವು ಹೋಗಿ ಹೆಲ್ಪ್ ಮಾಡೋದು. ನಾವು ಯಾಕೆ ಹೇಳೋಕ್ಕಾಗೋದಿಲ್ಲ ಮಕ್ಕಳಿಗೆ? ಈ ಥರ ಮಾಡ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಅವರು ನಮ್ಮ ಪರ್ಮಿಷನ್ ಕೇಳೋಕೆ ನೋಡ್ತಾರೆ, ಇಲ್ಲ ಅಂದ್ರೆ ನಮ್ಮ ಹೆಲ್ಪ್ಗಾಗಿ ಅವರು ವೆಯ್ಟ್ ಮಾಡ್ತಾರೆ. ಅವರು ಸ್ವಂತ ಕಲಿಯಲ್ಲ. ಈಗ ಪ್ರತಿಯೊಂದು ಮಾಡಿದಾಗ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಅಂತ ಹೇಳ್ಕೊಂತ ಹೋದ್ರೆ, ಈಗ ಅವ್ರೇನ್ ಮಾಡ್ತಾರೆ, ನಮ್ಮ ಹತ್ರ ಗುಡ್ ಬಾಯ್ ಅಂತ ಹೇಳಿಸ್ಕೊಳ್ಳೋಕ್ಕಾಗಿನೇ ಕೆಲಸ ಮಾಡ್ತಾರೆ. ಅವರು ಸ್ವಂತ ಇಂಟ್ರೆಸ್ಟ್ ಇಂದ ಎಂಜಾಯ್ ಮಾಡೋಕೆ ಅವ್ರು ಮಾಡಲ್ಲ. ಬಟ್ ಗುಡ್ ಬಾಯ್ ಅಂತ ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನೇ ಅಭ್ಯಾಸ ಮಾಡಿಸ್ಬಾರ್ದು. ಸೊ ಹಾಗಾಗಿ ಏನು ಮಾಡಿಬಿಡ್ತೀವಿ ನಾವು, ಮಕ್ಕಳಿಗೆ ಅವ್ರಿಗೆ ಬೆಳೆಯೋಕ್ಕೆ ಬಿಡೋದಿಲ್ಲ. ಅಂದರೆ ನಾವು ಅಷ್ಟೊಂದು ಪ್ರೀತಿ ತೋರಿಸ್ತೀವಿ, ನನ್ನ ಮಗುಗೆ ನಾನು ಕೇರ್ ಮಾಡಬೇಕು, ಎಲ್ಲಿ ಬಿದ್ದೋಗ್ಬಿಟ್ರೆ ಕಷ್ಟ, ಇನ್ನೂ ಹತ್ತಂಗಿಲ್ಲ ಸೈಕಲ್ ಹಿಡ್ಕೊಂಡ್ಬಿಡ್ಬೇಕು ನಾನು. ಸೊ ಈ ಥರ ಎಲ್ಲ ಮಾಡಿಬಿಡ್ತೀವಲ್ಲ. ಆದರೆ ನಾವು ಅವರಿಗೆ ಸ್ವಲ್ಪ ಫ್ರೀಡಮ್ ಅನ್ನೋದು ಕೊಡಬೇಕು. ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡೋಕ್ಕೆ ಅಭ್ಯಾಸ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಚಿನಿಮನೆ ನೋಡಿ, ಅವಳು ಧೀರುಗೆ ನಾನು ಊಟ ಮಾಡಿಸಿರ್ತೀನಲ್ವ, ಹೋಗಿ ಬಾಯಿ ತೊಳ್ಸೋಕ್ಕೆ ಹೋಗ್ತಾಳೆ. ಆದರೆ ಅವ್ನಿಗೆ ಇಷ್ಟ ಇರಲ್ಲ, ಬಿಡಿ ಬೇಡ ಹೋಗಂತ ನಾನು. ಇಲ್ಲಾಂದರೆ ಕೆಲವೊಂದ್ಸಲ ಏನೋ ಡೈಪರ್ ಚೇಂಜ್ ಮಾಡೋಕ್ಕೆ ಹೋಗ್ತಾಳೆ, ಅಥವಾ ಏನೋ ಸುಸು ಬಂತು ಅಂದರೆ ಹೋಗಿ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾಳೆ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಆದರೆ ಅವನು ಒಪ್ಪಲ್ಲ. ಆದರೆ ಅವಳಿಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ, ಇವನು ಕೇಳಲ್ಲ. ಹಾಗಾಗಿ ಸುಮ್ಮನೆ ಆಗ್ತಾಳೆ ಹೊರತಾಗಿ. ಅಂದರೆ ನಮ್ಮಮ್ಮ ಏನೋ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ಹೋಗಿ ಹೆಲ್ಪ್ ಮಾಡಬೇಕು, ಅಥವಾ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಅದು ನಾನು ಫಸ್ಟಿಂದನೂ ಅವಳಿಗೆ ಅಭ್ಯಾಸ ಮಾಡಿಸಿರೋದ್ರಿಂದ ಆ ರೀತಿಯಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರು ನನಗೆ ಹೇಳ್ತಾರೆ, ರಾಜು ನೀವು ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಲ್ಲ ಶರು, ನಮಗೆ ಟೈಮೇ ಇರೋದಿಲ್ಲಪ್ಪ, ಮಕ್ಕಳು ನೋಡ್ಕೋಬೇಕು, ಅವ್ರಿಗೆ ಊಟ ಮಾಡಿಸೋದೆ, ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅದು ಕೇರ್ ಮಾಡಬೇಕು, ಇದು ಕೇರ್ ಮಾಡಬೇಕು ಅಂತ. ಬಟ್ ಅದ್ರ ಜೊತೆಗೆ ನಮ್ಮ ಬಗ್ಗೆನೂ ಕೇರ್ ಮಾಡ್ಬೇಕನ್ನೋದು ಮರ್ತೇ ಹೋಗಿಬಿಟ್ಟಿರ್ತೀವಿ. ಸೊ ನನಗೂ ಕೂಡ ಟೈಮ್ ಸಿಗಲ್ಲ. ನೋಡಿ, ಇವತ್ತು ಚಿನಿಮಾ ಸ್ಕೂಲ್ಗೆ ಹೋಗಿಲ್ಲ, ಮನೇಲೇ ಇದ್ದಾಳೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ. ಅವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಫಸ್ಟ್ ಈಗ ಬೆಳಗ್ಗೆನೇ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ರೆ ನಾನು ಫ್ರೀ ಆಗೋಗ್ಬಿಡ್ತೀನಲ್ವಾ, ಅವಾಗ ಹೋಗಿ ಮಧ್ಯಾಹ್ನ ಟೈಮ್ನಲ್ಲಿ ಹೋಗಿ ನಾನು ವರ್ಕೌಟ್ನ ಮಾಡ್ಕೊಂಡು ಬರ್ತೀನಿ. ಸೊ ಈ ಥರ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡೋದ್ರಿಂದ ನಾವು ಫ್ರೀ ಆಗಿರ್ತೀವಿ, ಜೊತೆಗೆ ಮಕ್ಕಳು ಕೂಡ ಚೆನ್ನಾಗಿ ಬೆಳೀತಾರೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮತ್ತು ನಾನು ಇದು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ. ಸೊ ಅವ್ರದ್ದೇ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಅವ್ರು ಬೇಗನೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗೋರು ಇರ್ತಾರೆ. ಇನ್ನು ಕೆಲವರು ಹೊಲಕ್ಕೆ ಹೋಗಿ ಕೆಲಸ ಮಾಡೋರು ಇರ್ತಾರೆ, ಅವರು ಬೆಳಗ್ಗೆನೆ ಬೇಗ ಎದ್ದು ಅವರು ಕೂಡ ಅವರ ಕೆಲಸಗಳನ್ನ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ನಮ್ಮ ಮೆಸೇಜ್ ಏನಂದ್ರೆ, ಎಲ್ಲರೂ ನನ್ನ ಥರ ಇದ್ದಾರೆ, ನಿಮ್ಮ ಥರ ಶಾರೋನ್ ಥರ ಇದ್ದಾರೆ ಅಂತಲ್ಲ, ಎಲ್ಲರೂ ಹೆಲ್ದಿಯಾಗಿ ಇರಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು, ಒಬೆಸಿಟಿ ತಗೋಬಾರ್ದು ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ. ಸೊ ಯಾಕೆಂದರೆ ನಾನು ಇದನ್ನು ಫೇಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಂತರ ಲೇಡೀಸ್ ತುಂಬ ಜನರು ಇನ್ನೂ ಹಾಗೇ ಇದ್ದಾರೆ. ಅದರಿಂದ ಹೊರಗಡೆ ಬಂದು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಬೇಕನ್ನೋದೇ ನಮ್ಮ ಇಂಟೆನ್ಷನ್. ಇನ್ನೊಂದೇನಂದ್ರೆ, ವರ್ಕೌಟ್ ಬೆಳಿಗ್ಗೆನೇ ಮಾಡಬೇಕು ಅನ್ನೋದೇನೂ ಇಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ರಿ. ಅದು ಮಾಡದೆ ಬಿಟ್ಬಿಡೋದಕ್ಕಿಂತ ಅಟ್ಲೀಸ್ಟ್ ನಿಮ್ಗೆ ಟೈಮ್ ಸಿಕ್ಕಾಗ ಮಧ್ಯಾಹ್ನ ಆದರೂ ಮಾಡಿ, ತೊಂದರೆ ಇಲ್ಲ. ನಾನು ಕೆಲವೊಂದ್ಸಲ ಈವ್ನಿಂಗ್ ಕೂಡ ಮಾಡ್ತೀನಿ ಗೊತ್ತಾ. ಈವ್ನಿಂಗ್ ಒಂದು 7 ಆ ಟೈಮಿಗೆ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದು ಊಟ ಮಾಡಿಬಿಡ್ತೀನಿ. ಹಾಗೆ ನನ್ನ ಟೈಮ್ ಯಾವಾಗ ಸಿಗುತ್ತೆ ಹಂಗೆ ಮಾಡ್ಕೊಳ್ತಾ. ಜಸ್ಟ್ ಫುಡ್ ಒಂದು 1 hour 2 hours ಮುಂಚೆ ಫುಡ್ ತಿಂದಮೇಲೆ 1-2 hours ಬಿಟ್ಟು ಮಾಡ್ಬೋದು, ಯಾವಾಗಾದ್ರೂ ಮಾಡ್ಬೋದು. ಸೊ ನಮ್ಮ ಟೈಮೇ ಇಲ್ಲ ಅಂತೇಳಿ ಕಂಪ್ಲೀಟಾಗಿ ಬಿಡೋದು ತಪ್ಪೆ.
ಸೊ ನಾನೇನು ಮಾಡ್ತೀನಿ ಗೊತ್ತೇ, ನಮ್ಮ ಮಕ್ಕಳು ಕಾಡಿಸ್ತಾರೆ ಹಂಗಂತೇಳಿ ನಮ್ಮ ಮಕ್ಕಳೇನು ಭಾರಿ ಸಾಚ ಅಂತ ಹೇಳಿ ಹೇಳ್ತಾ ಇಲ್ಲ. ಬಟ್ ಅದೇ ನಾನು ಮೊದಲೇ ಹೇಳಿದ್ನಲ್ವ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ತಿಳ್ಕೊಂಡ್ಬಿಟ್ಟು ಅದಕ್ಕೆ ನಾನು ಅವರಿಗೆ ಸ್ವಲ್ಪ ಎಂಕರೇಜ್ ಮಾಡೋದು, ಸಪೋರ್ಟ್ ಮಾಡೋದು ಮಾಡ್ತೀನಿ. ಸೊ ಆ ಥರ ನನ್ನ ಮಕ್ಕಳಿಗೆ ಯಾವುದ್ರಲ್ಲಿ ನಾನು ತುಂಬ ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ, ಈ ಅಡುಗೆ ಒಂದು 10 ನಿಮಿಷ ಆಗುತ್ತೆ, ಎಲ್ಲ ರೆಡಿ ಮಾಡಿದ್ದೀನಿ, ಫಸ್ಟ್ ಅದು ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀರಾ ಇಬ್ಬರು? ನಿಮಗೆ ಡ್ರಾಯಿಂಗ್ ಬುಕ್ಸ್ ಎಷ್ಟಿದ್ರು ಕಮ್ಮಿನೇ. ಅವಳ ಹತ್ರ ಎಷ್ಟೊಂದು ಬುಕ್ಸ್ ಇದೆ ಗೊತ್ತಾ. ಅವಳಿಗೆ ಎಷ್ಟೇ ಬುಕ್ಸ್ ತಂದರು ನೋಡಿ, ಇದು ಇದಂದರೆ ತುಂಬ ಇಷ್ಟ. ಪ್ರತಿ ಬುಕ್ ತಗೊಳ್ಳೋದು ಬೇಕಾದ್ರೆ ಈ ಒಂದು ಬುಕ್ ತಗೊಂಡಿರ್ತೀನಿ, ಅಂದರೆ ಈ ಥರ ಯೂನಿಕಾರ್ನ್ ಇರಬೇಕು. ಇಲ್ಲ, ಆ ಬುಕ್ ತುಂಬ ಬರೀ ಯೂನಿಕಾರ್ನ್ಸ್ ಇದೆ. ಅದೇ ಅಂದರೆ ಆ ಥರ ಅದೇ ಬೇಕು ಅಂದಿದ್ದಕ್ಕೆ ಬುಕ್ ಫುಲ್ ಅದೇ ಕಲರ್ ಮಾಡ್ಬೋದು. ಈಗ ತುಂಬ ಇಷ್ಟ ಅವಳಿಗೆ. ಅದು ನಿಜ ಅನ್ಕೊಂಡ್ಬಿಟ್ಟಿದ್ದಾಳೆ ರಜು, ನಿಜ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಡ್ರಾಯಿಂಗ್ ಮಾಡ್ತಿದ್ದಾಳೆ. ಇನ್ನು ನಮ್ಮ ಚಿನಿಮಾ ಮಿನಿ ಬುಕ್ಸ್ ಇದೆ ಅಲ್ವಾ, ಈಗ ದೀರು ತುಂಬ ಯೂಸ್ ಆಗ್ತಾ ಇದೆ. ಅವಾಗ ತಗೊಂಡಿದ್ದು ಹಾಗೆ ಇದೆಲ್ಲ ಚೂರು ಹರಿಯೋದಿಲ್ಲ ಅದು. ಇಲ್ಲ, ಮಕ್ಕಳು ಎಷ್ಟು ಗಟ್ಟಿ ಹಿಡ್ಕೊಂಡ್ರು ಏನೇ ಮಾಡಿದ್ರು ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ ಅದು. ನಮ್ಮ ದೀರು ಕೂಡ ಕೆಲವೊಂದು ಓದ್ತಾನಪ್ಪ. ದೀರು ಓದ್ತಾನಲ್ಲ, ಓದ್ತೀಯ ದೀರು? ಅವನಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಏನಿದೆ ಹೇಳ್ಬೇಕಿದು, ಆಮೇಲೆ ತೆಗಿ ಅಂತ ಇದು. ಎಲ್ಲ ಬುಕ್ಸ್ ತೆಗಿಬೇಕು ಅವನು. ಅವಳು ಇದೇನು ಹೇಳಿಲ್ಲ ನೀನು. ಇದೇನಿದು? ಡಾಗ್. ಇದು ಪಿಗ್. ನೋಡಿ ಏನಿದು? ಪಿಗ್. ಇದೇನಿದು? ಒಬ್ಬ ಹಾರ್ಸ್ ಇತ್ತೆ, ಕರೆಕ್ಟ್ ಹೇಳಿದ. ಇದು ಕೌ ಹೆಂಗೆ ಕಿರ್ಚೋದು? ಹೆಂಗೆ? ಹಂಗ ಕವ್ ಹಂಗೆ ಮಾಡುತ್ತ. ಇದೇನಿದು? ಕ್ಯಾಟ್. ಇದೇನಿದು? ಕಬ್ಬು. ಏನು ಕಬ್ಬು? ಲಯನ್ ಕಬ್ಬು. ಚಿನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ, ಬೇಬಿ ಕಬ್ಬು ಅಂತೆ, ಲಯನ್ ಕಬ್ಬು ಅದು. ಇದು ನೋಡಿ, ಇದೇನಿದು? ಏನು? ರ್ಯಾಬಿಟ್. ಏನಿದು? ಡಕ್. ತುಂಬಾ ಜನರು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರಲ್ವಾ, ಅದರಲ್ಲಿ ಮಕ್ಕಳ ಜೊತೆ ಮನಸ್ಫೂರ್ತಿಯಾಗಿ ಆಡೋದು ಕೂಡ ಒಂದು ಸ್ಟ್ರೆಸ್ ಬಸ್ಟರ್. ಅದು ನಾವು ಮನಸ್ಫೂರ್ತಿಯಾಗಿ ನಗ್ತೀವಿ, ಅವ್ರು ಮಾಡೋದೆಲ್ಲ ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡ್ತೀವಿ. ಇದು ಒಂಥರ ಸ್ಟ್ರೆಸ್ ರಿಲೀಫ್ ಅಂತ ಹೇಳ್ಬೋದು. ಅದಿಲ್ಲ, ಬೆಸ್ಟ್ ಮೆಡಿಸಿನ್ ಇದು. ಸೊ ನಾವು ಯಾರ ಮನೆಯಲ್ಲಾದ್ರೂ ಮಕ್ಕಳಿದ್ರೆ ಅವ್ರ ಮಕ್ಕಳ ಜೊತೆ ಅಟ್ಲೀಸ್ಟ್ ಡೈಲಿ ಒಂದು ಅರ್ಧ ಗಂಟೆ ಮನಸ್ಫೂರ್ತಿಯಾಗಿ ಆಟ ಆಡ್ಬೇಕು. ಮಕ್ಕಳ ಥರ ನಾವು ಆಟ ಆಡ್ಬೇಕು. ಎಲ್ಲರೂ ಆಟ ಆಡ್ತಾರೆ. ಅರ್ಧ ಗಂಟೆ ಆಟ ಆಡಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ಮಕ್ಕಳು. ಆದರೆ ನಾವು ಆಟ ಆಡೋದನ್ನ ಮನಸ್ಫೂರ್ತಿಯಾಗಿ ಆಟ ಆಡಿದ್ರೆ ನಾವು ಎಂಜಾಯ್ ಮಾಡ್ತೀವಿ. ಅಲ್ಲ, ನೀವು ಡೈಟಿಂಗ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇದೆಯಲ್ವಾ, ತುಂಬಾ ಜನರು ದಪ್ಪ ಆಗೋದು ಯಾಕೆ ಅಂದ್ರೆ ಸ್ಟ್ರೆಸ್ ಇಂದನೇ. ನೋಡಿ, ಹಿಂಗಿದ್ರೆ ಸ್ಟ್ರೆಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಚಿನಿಮಗೆ ಇನ್ನೂ ಕೆಲವು ಬುಕ್ಸ್ ಎಲ್ಲ ತರಿಸಿದ್ದೀನಿ ನೋಡಿ. ಇದು ನೋಡೋಕ್ಕೆ ಸೇಮ್ ಏನು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ ಥರ ಇರುತ್ತೆ, ಬಟ್ ಕಲರ್ ಮಾಡಿದ್ರೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ. ಅಂದ್ರೆ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಅವ್ರ ಮಕ್ಕಳು ಕಲರ್ಫುಲ್ ಮಾಡಬೇಕು ಅಂತ. ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಎಲ್ಲ ಡಿಸೈನ್. ಸಮುದ್ರನ ಕಲರ್ಫುಲ್ ಮಾಡೋದು, ಪ್ರಕೃತಿಯನ್ನು ಕಲರ್ಫುಲ್ ಮಾಡೋದು, ಈ ಥರ ಡಿಫ್ರೆಂಟ್ ಎಡಿಷನ್ಸ್. ಹೌದು, ನಮ್ಮ ಚಿನಿಮಾ ಕೂಡ ಅಷ್ಟೇ. ತುಂಬ ಹೇಳಬೇಕು ಅಂದರೆ ಅದು ಇರೋ ಕಲರ್ಸ್ನ ಮಾಡಲ್ಲ ಅವಳು, ಎಕ್ಸ್ಟ್ರಾ ಬೇರೆ ಮಾಡ್ತಾಳೆ, ಎಕ್ಸ್ಟ್ರಾಡಿನರಿ ಅವಳು. ನಾವು ಅದೇ ಅನ್ಕೊಳ್ತೀವಿ ಯಾವಾಗಲೂ, ಅವಳು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಾಳಲ್ಲ ಅಂತ ಅಲ್ವಾ. ಮಾಡೋದೆಲ್ಲ ಕಲರಿಂಗೇ ಬೇರೆ ಥರ ಇರುತ್ತೆ. ಈಗ ಇದು ನೋಡಿ, ಇದರಲ್ಲಿ ಕಲರ್ ಕೊಟ್ಟಿದ್ದಾರೆ, ಆ ಕಲರ್ ನೋಡ್ಕೊಂಡು ಆ ಕಲರ್ ಮಾಡಬೇಕು. ಇದೇನಂದ್ರೆ ಡಿಸಿಪ್ಲೈನ್, ಕಲರ್ ಮ್ಯಾಚಿಂಗ್ ಟೆಕ್ನಿಕ್ಸ್ ಎಲ್ಲ ಕಲಿಸ್ಕೊಡುತ್ತೆ. ಬಟ್ ಇದೇನಂದ್ರೆ ಡಿಸೈನು, ಕ್ರಿಯೇಟಿವಿಟಿ. ಯಾವ ಕಲರ್ ಆದ್ರೂ ಹಾಕ್ಬೋದು, ಕ್ರಿಯೇಟಿವ್ ಆಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಎಲ್ಲ ತರ ಇರಬೇಕು ಮಕ್ಕಳಿಗೆ. ಕಲರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದೌದು, ಇಂಥದ್ದು ಇನ್ನೂ ಸುಮಾರು ಇದೆ. ಹೌದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಬುಕ್ಸ್ಗಳು ನಾನು ಹೇಳಬೇಕು ಅಂದರೆ ಚಿನಿಮಾ ಚಿಕ್ಕವಳು ಇರ್ಬೇಕಾದ್ರೆ ತೊಗೊಂಡಿದ್ದು, ಇದುವರೆಗೂ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ
ಇನ್ನೂ ಹೊಸದಿದ್ದಂಗೆ ಇದೆ. ಹೊಸದಿದ್ದಂಗೆ ಇದೆ, ಏನೂ ಆಗಲ್ಲ. ಏನಾದರೂ ಇದ್ರ ಮೇಲೆ ಬಿತ್ತು ಅಂದರೆ ಒಂದು ಬಟ್ಟೆ ತೊಗೊಂಡು ಒರೆಸಿದ್ರೆ ನೀಟಾಗಿ ಹೋಗ್ಬಿಡತ್ತೆ. ಸೊ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಅಥವಾ ನಿಮ್ಮ ಮಕ್ಕಳಿಗೆ ತೊಗೊಳ್ಬೇಕು ಅಂದ್ಕೊಂಡ್ರೆ ಇದು ಒಂದು ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ನಾನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಇದು ನಿನ್ನ ಫೇವ್ರೆಟ್ ಬುಕ್? ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಇದೆಲ್ಲ ಓಸ್ವಾಲ್ ಅವರ ವೆಬ್ಸೈಟ್ ನಲ್ಲಿ ಸಿಗುತ್ತೆ, ಹಾಗೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ತಗೋಬಹುದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಓಸ್ವಾಲ್ ಅವರ ವೆಬ್ಸೈಟ್ ನಲ್ಲಿ ಮಾಯಾಲೋಕ 50 ಅನ್ನೋ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡ್ರೆ 50% ಡಿಸ್ಕೌಂಟ್ ಸಿಗುತ್ತೆ. ತಗೋ, ಎತ್ತಿಡ ಎಲ್ಲ ಸಾಕು. ಎತ್ತಿಡು. ಅವಳಿಗೆ ಡ್ರಾಯಿಂಗು ಮಾಡಕ್ ಕೊಡಲ್ಲ, ಮಧ್ಯೆ ಹೋಗಿ ಗೀಚ್ತಾನೆ ತಗೊಂಡೆ. ಇಷ್ಟೊಂದು ಬುಕ್ಕೆಲ್ಲ ಇದು ಮಾಡ್ಬಿಟ್ಟೇನು ಪಾಪ. ಅವಳು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿ ಅವಳು ಏನು ಮಾಡ್ತಾಳೆ ಗೊತ್ತಾ, ಮಮ್ಮಿ ಇದಕ್ಕೆ ಸ್ಟಾರ್ ಹಾಕೋ ಅಂತ ಹೇಳ್ತಾಳೆ. ಓಕೆ ಸ್ಟಾರ್ ಹಾಕ್ತೀನ. ಅವಳು ಎ ಅಂತ ಬರ್ಕೊತಾಳೆ. ಏನಕ್ಕೆ ಎ ಅಂದರೆ ಚೆನ್ನಾಗಿ ಮಾಡಿದ್ದೀನಲ್ಲ ಅದಕ್ಕೆ ಎ ಅಂತ ಹಾಕ್ಕೊಂಡಿದ್ದೀನಿ ನಾನು. ಅವಳಷ್ಟಕ್ಕೆ ಅವಳೇ ಹಾಕ್ಕೊಂಡ್ಬಿಡ್ತಾಳೆ. ಸ್ಟಾರ್ ಒಂದು ಹಾಕಕ್ಕೆ ಬರಲ್ಲ, ನನ್ನ ಹತ್ರ ಹಾಕ್ಸ್ಕೊತಾಳೆ. ಫ್ರೆಂಡ್ಸಿನ ಮಧ್ಯಾಹ್ನ ಊಟ ಮಾಡಿಕೊಂಡು ಈಗ ಹೊರಗಡೆ ಹೊರಟಿದ್ದೀವಿ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಶಾಪಿಂಗ್ ಹೋಗೋದಿದೆ ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಅದಕ್ಕಂತಲೇ ಸ್ವಲ್ಪ ಫ್ರೀ ಮಾಡಿಕೊಂಡೆ. ಇದು ನೋಡಿದ್ದೀರಾ, ಇದನ್ನು ಎಡಮಾಮೆ ಅಂತ ಹೇಳಿ ಕರೀತಾರೆ. ಇದು ಒಂದು ಟೈಪ್ ಬೀನ್ಸ್. ಇದರಲ್ಲಿ ಪ್ರೋಟೀನ್ ಜಾಸ್ತಿಯಾಗಿ ಇರುತ್ತೆ. ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದಿದು. ಫೈಬರ್ ಕೂಡ ಜಾಸ್ತಿಯಾಗೇ ಇರುತ್ತೆ. ಇದು ರೋಸ್ಟೆಡ್ ಹಾಗೆ ತಿನ್ನಬಹುದು. ನಾವು ಬೇರೆ ನಟ್ಸ್ ಎಲ್ಲ ಹೇಗೆ ತಗೊಳ್ತೀವಲ್ವ ಹಾಗೆ ತಿನ್ನೋದು. ಸೊ ಈವ್ನಿಂಗ್ ಸ್ನ್ಯಾಕಿಗೆ ಅಥವಾ ಮಿಡ್ ಮೀಲ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಯಾಲೆಡ್ಗಳಿಗೆಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ತಗೊಳ್ಳೋಣ ಅಂಥೇಳಿ ಈ ಶಾಪಿಗೆ ಬಂದಿದ್ದೀನಿ. ಇನ್ನು ಅದಾದಮೇಲೆ ನನಗೆ ಕೆಲವೊಂದು ಡಂಬಲ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರನೇ ಶಾಪಿಂಗ್ ಬರೋಣ ಅಂಥೇಳಿ ಬಂದೆ. ಆನ್ಲೈನಲ್ಲೇ ಸಿಗುತ್ತೆ, ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಎಷ್ಟು ವೆಯ್ಟ್ ನಾನು ಲಿಫ್ಟ್ ಮಾಡೋಕ್ಕಾಗತ್ತೆ ಅದು ನೋಡಿಬಿಟ್ಟು ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಆಲ್ರೆಡಿ ಕೆಲವೊಂದು ನಮ್ಮ ಮನೇಲಿ ಇದೆ, ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಬೇಕಾಗಿತ್ತು ನನಗೆ. ಹಾಗಾಗಿ ಅದು ಒಂದು ನೋಡ್ಕೊಂಡು ಬಂದ್ವಿ. ಬಂದಿರೋ ಕೆಲಸ ಮುಗೀತು, ಇನ್ನೇನು ಮನೆಗೆ ಹೊರಟಿದ್ದೀವಿ ಈಗ. ಫ್ರೆಂಡ್ಸ್, ಇನ್ನು ಸ್ವಲ್ಪ ಏಡಿ ತಂದಿದೆ, ಅದರದ್ದು ಸೂಪ್ ಮಾಡಿದ್ದೀನಿ. ದೀರುಗೆ ಮತ್ತು ಚಿನಿಮಾಗೆ ಇಬ್ಬರಿಗೂ ನೆಗಡಿ ಕೆಮ್ಮು ಆಗಿದೆ. ಸೊ ಅಂಥ ಟೈಮ್ನಲ್ಲಿ ಈ ಥರ ಸೂಪ್ ಕೊಟ್ಟರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಮಾಡಿದ್ದೀನಿ. ನಮ್ಮ ದೀರುಗೆ ಸೂಪ್ಗಳಂದರೆ ತುಂಬ ಇಷ್ಟ. ನಮ್ಮ ಚಿನಿಮಾ ಕಲರ್ ಮೇಲೆ ಡಿಸೈಡ್ ಮಾಡಿಬಿಡ್ತಾಳೆ, ಇದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಅವಳಿಗೆ ಏನಂದರೆ ಅವಳಿಗೆ ಇಷ್ಟ ಇರೋ ಕಲರ್ ಇರಬೇಕು, ಪಿಂಕ್, ಗ್ರೀನ್, ಆ ಥರ ಕಲರ್ಸ್ ಇರಬೇಕು. ಈ ಥರ ಸಾರು ಥರ ಏನಾದರೂ ಇತ್ತು ಅಂದರೆ ಅಯ್ಯೋ ಅದು ಹೆಂಗೆ ತಿನ್ಬೇಕದು ಅಂತ ಕೇಳ್ತಾಳೆ ಅವಳು. ಕಲರ್ ಮೇಲೆ ಟೇಸ್ಟ್ನ ಡಿಸೈಡ್ ಮಾಡಿಬಿಡ್ತಾಳೆ ಅಲ್ವ. ಇನ್ನು ನಾನಿವತ್ತು ಸ್ವಲ್ಪ ನೆಗಡಿ ಆಗಿದೆ ಅಂತಲೇ ಇವರಿಗೆ ಸ್ಯಾಲ್ಮನ್ ಫಿಶ್ ಮತ್ತು ಇದು ಏಡಿ ತೊಗೊಂಡು ಬಂದಿದೆ. ಇದು ಸಮುದ್ರದ್ದು, ನಮಗೆ ಇಲ್ಲಿ ಲೋಕಲ್ದಂತೂ ಸಿಗಬೇಕಂದ್ರೆ ತುಂಬ ಕಷ್ಟ. ಸೊ ಹಂಗಾಗಿ ಸಮುದ್ರದೇ ತೊಗೊಂಬಂದೆ. ಫ್ರೆಂಡ್ಸ್, ಇನ್ನು ತುಂಬ ಜನರು ವೆಯ್ಟ್ ಲಾಸ್ ಬಗ್ಗೆ ಡಿಟೇಲಾಗಿ ಒಂದು ವಿಡಿಯೋ ಮಾಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದರದ್ದೇ ಏನು ತಿನ್ನಬೇಕು, ದಿನ ಪೂರ್ತಿ ನಾವು ಹೇಗಿರಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗ ನೋಡಿ, ಈ ವೆಯ್ಟ್ ಲಾಸ್ ಅನ್ನೋದು ಒಂದು ವಿಡಿಯೋದಲ್ಲೇ ನಾನು ಹೇಳೋಕ್ಕಾಗೋದಿಲ್ಲ. ನಿಮಗೆ ಒಂದು ವಿಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗೋದಿಲ್ಲ. ಸೊ ಅದೇನಾಗುತ್ತೆ ಗೊತ್ತಾ, ಒಂದು ದಿವಸಕ್ಕೆ ಏನೆಲ್ಲ ಮಾಡ್ಬೋದು ಅಷ್ಟು ಮಾತ್ರ ಹೇಳ್ಬೋದು, ಆದರೆ ಅದನ್ನೇ ಡೈಲಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಈ ಡಯಟ್ ಜರ್ನಿಯಲ್ಲಿ ಏನೆಲ್ಲ ಮಾಡ್ತೀನೋ ಅದು ನನ್ನ ಡೈಲಿ ವ್ಲಾಗ್ನಲ್ಲಿ ಸ್ವಲ್ಪವಾಗಿ ಅಂದರೆ ಅರ್ಥ ಆಗೋ ರೀತಿಯಾಗಿ ಅದ್ರ ಬಗ್ಗೆ ಡಿಟೇಲಾಗಿ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಏನು ಫಾಲೋ ಮಾಡ್ತೀನೋ ಅದನ್ನು ಬ್ಲಾಗ್ನಲ್ಲಿ ಅಂದರೆ ಡೈಲಿ ಬ್ಲಾಗ್ ಬರುತ್ತಲ್ವ ಅದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದರಿಂದ ಏನಾಗುತ್ತೆ ಗೊತ್ತಾ, ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ದಿನ ಏನು ಮಾಡ್ಬೋದು, ಈ ವರ್ಕೌಟ್ಸಿಂದ ಏನಾಗುತ್ತೆ, ಇದು ತಿನ್ನೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಡೇ ಏನು ತಿನ್ನಬೇಕು, ಸೊ ಇದೆಲ್ಲ ನಿಮಗೆ ಡಿಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಇದನ್ನ ಒಂದೇ ದಿವಸದಲ್ಲಿ ಕಲಿಯೋಕ್ಕಂತೂ ಸಾಧ್ಯನೇ ಇಲ್ಲ, ಯಾಕೆಂದರೆ ಅಷ್ಟು ದೊಡ್ಡ ಟಾಪಿಕ್ ಇದು. ಹಾಗಾಗಿ ದಿನ ಸ್ವಲ್ಪ ನನ್ನ ವ್ಲಾಗ್ನಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ವ್ಲಾಗ್ನ ಮಿಸ್ ಮಾಡದೆ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇದರಿಂದ ನೀವು ಕೂಡ ಫಿಟ್ ಆಗಬಹುದು. ಹಾಗಾಗಿ ಮಿಸ್ ಮಾಡದೆ ನೋಡಿ ನಮ್ಮ ವ್ಲಾಗ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್, ಆಮೇಲೆ ಮಿಡ್ ಮೀಲ್ ಒಂದು ತಗೊಳ್ತೀನಿ.
ಆಮೇಲೆ ಲಂಚ್, ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ಸೂಪು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ತೀನಿ, ನೈಟ್ ಡಿನ್ನರ್. ಸೊ ಈ ರೀತಿಯಾಗಿ 4 ಸಲ ತೊಗೊಳ್ತೀನಿ ನಾನು ಏನಾದರೂ ತಿನ್ನೋದು ಅಂದರೆ. ಈಗ ಸೂಪ್ ಕುಡಿತಾ ಇದ್ದೀನಿ, ಸರಿನಾ? ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡಿಬಿಡ್ತೀನಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆ ಹೇಗಿತ್ತು ಈ ವಿಡಿಯೋ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ದಯವಿಟ್ಟು. ನಾಳೆ ಏನಾದರೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.